ನಮಸ್ತೆ ಸ್ನೇಹಿತರೆ, RSK ನ್ಯೂಸ್ಗೆ ಸ್ವಾಗತ. ದೊಡ್ಡಬಳ್ಳಾಪುರ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಬಿಜೆಪಿ ಅಭ್ಯರ್ಥಿಯಾದಂತಹ ಶ್ರೀಮತಿ ಸುಮಿತ್ರಾ ಕೆ ಆನಂದ್ರವರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ JDSನ ಎಂ ಮಲ್ಲೇಶ್ ರವರಿಗೆ ಅಭಿನಂದನೆ ಸಲ್ಲಿಸಲು ಸುಧಾಕರ್ ಕೆ ಹಾಗೂ ಹರೀಶ್ ಗೌಡರು ಆಗಮಿಸಿದ್ದರು. ಸರ್, ಈಗ ಇದು ರಾಜಕೀಯ ವ್ಯವಸ್ಥೆಯಲ್ಲಿ ಈ ಥರ ಆಫರ್ಗಳು ಸರ್ವೇ ಸಾಮಾನ್ಯ. ನಾವು BJPಯವ್ರನ್ನ ನ್ಯಾಯದಂತೆ ಕಳೆದ 30 ತಿಂಗಳು ಅವರು ಅಧ್ಯಕ್ಷರಾಗಿದ್ದರು. ನಮಗೂ ಈ 2 ವರ್ಷ ಉಳಿದ 2 ವರ್ಷ ಏನಿದೆ ಅದರಲ್ಲಿ ಮೊದಲನೇ ಯಾವುದು ಒಂದು ಮನವಿ ಮಾಡ್ಕೊಂಡ್ವಿ. ಸಣ್ಣ ಪುಟ್ಟ ಗೊಂದಲಗಳು ನಮ್ಮ ಪಾರ್ಟಿಲಿ ಆಗ್ತವೆ. ನಮಗೇನು BJPಯಿಂದ ಯಾವುದು ಸಹ ಅಸಹಕಾರ ಆಗಿಲ್ಲ. ನಾವು ಈ ಸಂದರ್ಭದಲ್ಲಿ ನಾವು ಸನ್ಮಾನ್ಯ BJP ಆಯ್ಕೆ ನರೇಂದ್ರ ಮೋದಿ ಮತ್ತು ದೇವೇಗೌಡರ ಅಪ್ಪಾಜಿಯವರ ಆಶಯದಂತೆ ಏನು ನಮ್ಮ ರಾಜ್ಯದಲ್ಲಿ NDA ಪರಿವರ್ತನೆ ಆಗಿ ಇವತ್ತು ಒಳ್ಳೆಯ ಉತ್ತಮ ಫಲಿತಾಂಶವನ್ನು ನೀಡುತ್ತಿದೆ. ಅದಕ್ಕೆ ಪೂರಕವಾಗಿ ಏನು ಇಲ್ಲಿ ಶಾಸಕರು ಇಲ್ಲದಾಗೂ ಸಹ ಹೋಸಲಿ ಕಳೆದ ಬಾರಿ ವೆಂಕಟರಾಮಯ್ಯವರು ಕಾಂಗ್ರೆಸ್ ಶಾಸಕರು ಇದ್ರೂ ಸಹ ನಾವು BJPಯ ಜೊತೆ ಕೈ ಜೋಡಿಸಿ ನಮ್ಮ ಹೈಕಮಾಂಡ್ ಅಣತಿಯಂತೆ ನಾವು BJPಗೆ ಸಹಕಾರ ಕೊಟ್ಟಿದ್ವಿ. ಇದು ಬಾರಿನೂ ಸಹ ಅದೇ ಪುನರಾವರ್ತನೆ ಆಗಿದೆ. ಹೊರತು ನಾವು ಮೊದಲು ಅಧಿಕಾರ ಕೊಡಿ ಅಂತ ಕೇಳಿದ್ದು ನಿಜ. ಅವರು 2ನೇ ಅವಧಿಯಲ್ಲಿ ಕೊಡ್ತೀನಿ ಅಂತ ನಮ್ಮೆಲ್ಲ ಮುಖಂಡರು ಒಪ್ಪಿದ್ದಾರೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ತದೆ, ಅದು ರಾಜಕೀಯದಲ್ಲಿ ಸಾಮಾನ್ಯ. ಈ ಭಿನ್ನಾಭಿಪ್ರಾಯಗಳನ್ನ ಕಾಂಗ್ರೆಸ್ ಉಪಯೋಗಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು, ನಾವು ಅದಕ್ಕೆ ದಾರಿ ಕೊಡಲಿಲ್ಲ. ಎಲ್ಲ ನಮ್ಮ ಮುಖಂಡರು ಒಗ್ಗಟ್ಟಿನಿಂದ ಇವತ್ತು 23 ಫಲಿತಾಂಶ ಬಂದಿದೆ. ಅದಕ್ಕೆ ಯಾವ ಥರ ಉತ್ತರ ಕೊಟ್ಟಿದ್ದಾರೆ ಅಂತ ನೀವೇ ತಿಳ್ಕೊಂಡು ಮುಂದೆ ನಾನೇನು ಕೇಳ್ಕೊಳ್ಳೋದು, ನಮ್ಮ ಮಲ್ಲೇಶ್ ಅಣ್ಣವರು ಮತ್ತು ಏನು ನೂತನವಾಗಿ ಅಧ್ಯಕ್ಷ ಆಗ್ತವರು ಅವರಿಬ್ಬರಿಗೂ ಸಹ 31 ವಾರ್ಡು 2 ಕಣ್ಣುಗಳಂತೆ ನೋಡ್ಕೊಂಡು ಯಾವುದೇ ಒಂದು ರಾಜಕೀಯ ದ್ವೇಷ ತರಬೇಡ್ರಿ. ಸರ್ಕಾರದಿಂದ ಏನು ಅದನ್ನು ಕಾಂಗ್ರೆಸ್ ಸರ್ಕಾರ ಇದೆ, ಅಣ್ಣ ಅಪ್ಪ ಅಂಕೊಂಡು ಅನುದಾನ ತಂದು ಜನಗಳು ಸೇವೆ ಮಾಡಿ. ಭಗವಂತ ನಿಮಗೆಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ಕೇಳ್ಕೊಳ್ತಾ, ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ 2 ಪಕ್ಷದ ಎಲ್ಲ ಮುಖಂಡರಿಗೂ ಸಹ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಇದೂ ಸಹ ಕಾಂಗ್ರೆಸ್ಗೆ ಒಂದು ಎಚ್ಚರಿಕೆ ಗಂಟೆಯಾಗಿ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ನೀವು ಏನು ನಮ್ಮಲ್ಲೇನು ಗೊಂದಲ ಇಲ್ಲ, ಅದನ್ನು ಕೆತಕಕ್ಕೆ ಬರಬೇಡ್ರಿ. ನಿಮಗೂ ಸಹ ಒಳ್ಳೇದಾಗಿದೆ. ಸರ್, ಈಗ ನಿಮ್ದು ಇನ್ನೊಂದು ಸ್ಥಾಯಿ ಸಮಿತಿ ನಿಮಗೆ ಕೊಟ್ಟಿದ್ದಾರೆ, ಯಾರಾಗ್ಬೋದು ಸರ್? ಇವತ್ತು ನಮ್ಮ ಪಕ್ಷದ ತೀರ್ಮಾನ ಮಾಡ್ತೀವಿ. ಪ್ರಭಾ ನಾಗರಾಜ್ ಅವರು ಇದ್ದರು, ಅದನ್ನು ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ತೀರ್ಮಾನ ಮಾಡಿ ಯಾವ ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕಿಲ್ಲ ಅವ್ರಿಗೆ ಅಧಿಕಾರ ಕೊಡಿಸೋದು ನಮ್ಮ ಮೂಲ ಉದ್ದೇಶ.